ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕ್ಕಿಂಗ್ ಚಾನಲ್. ಇವತ್ತಿನ ರೆಸಿಪಿಲಿ ಒಗ್ಗರಣೆ ಅವಲಕ್ಕಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೇನೆ ನಾನು. ಯಾಕಂದರೆ ನನ್ನ ಅತ್ತೆ ಮಾಡ್ತಿದ್ದಾರೆ ಇವತ್ತು ಒಗ್ಗರಣೆ ಅವಲಕ್ಕಿ. ನನ್ನ ಅತ್ತೆ ಮಾಡುವ ಒಗ್ಗರಣೆ ಅವಲಕ್ಕಿ ತುಂಬ ಟೇಸ್ಟ್ ಆಗ್ತದೆ, ಸೂಪರಾಗಿ ಬರ್ತದೆ. ಅದೇ ಇಂಗ್ರೀಡಿಯೆಂಟ್ಸ್ ನಾನು ಹಾಕಿ ಮಾಡಿದರೂ ಕೂಡ ಆ ರುಚಿ ಬರುವುದಿಲ್ಲ. ಅದೊಂದು ಕೈಗುಣ ಏನು, ತುಂಬ ಸೂಪರ್ ಆಗ್ತದೆ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಅತ್ತೆ ಮಾಡುವ ಒಗ್ಗರಣೆ ಅವಲಕ್ಕಿ. ಹೇಗೆ ಮಾಡ್ತಾರೆ ಅಂತ ನೋಡುವ ಫ್ರೆಂಡ್ಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮೊದಲಿಗೆ ಒಂದು ನೀರುಳ್ಳಿ ಮತ್ತು ಗುಂಟೂರು ಮೆಣಸು ಒಂದು 4, ಸ್ವಲ್ಪ ಒಗ್ಗರಣೆ ಸೊಪ್ಪು ಮತ್ತು ಒಂದು ಅರ್ಧ ತೆಂಗಿನಕಾಯಿ ಅರ್ಧ ಗೆರಟೆ ಮತ್ತು ಸಾಸಿವೆ ಮತ್ತು ಉದ್ದಿನಬೇಳೆ ಸ್ವಲ್ಪ. ತೆಂಗಿನ ಎಣ್ಣೆಯನ್ನು ಒಗ್ಗರಣೆ ಇಟ್ಟಿದ್ದಾರೆ. ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಟೀ ಸ್ಪೂನಷ್ಟು ಸಾಸಿವೆ ಮತ್ತು 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಿದ್ದಾರೆ. ಈ ಉದ್ದಿನಬೇಳೆಯಲ್ಲೇ ಇರೋದು ಫ್ಲೇವರ್, ತುಂಬ ಚೆನ್ನಾಗಿ ಬರ್ತದೆ ಉದ್ದಿನಬೇಳೆದು ಫ್ಲೇವರ್. ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು. ಇದು ಕೆಂಪಾಗಿ ಬರುವ ತನಕ ಫ್ರೈ ಮಾಡಬೇಕು. ಈಗ ಗುಂಟೂರು ಮೆಣಸು ಒಂದು 4 ಗುಂಟೂರು ಮೆಣಸನ್ನು ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದಾರೆ, ಅದನ್ನು ಹಾಕ್ತಿದ್ದಾರೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಈ ಥರ ಅವಲಕ್ಕಿ ಮಾಡಿದರೆ. ನೀರುಳ್ಳಿ ಹಾಕ್ತಿದ್ದಾರೆ. ಇದೇ ಥರ ನಾನು ಮಾಡಿಕೊಟ್ಟರು ಕೂಡ ನನ್ನ ಗಂಡ ಹೇಳ್ತಾರೆ, ಇದು ಅಮ್ಮ ಮಾಡಿದ ಹಾಗೆ ಆಗೋದಿಲ್ಲ ಅಂತ ಹೇಳಿ. ಅಮ್ಮ ಮಾಡಿದಂದರೆ ಅಂತ ಹೇಳಿದರೆ ತುಂಬ ಟೇಸ್ಟ್ ಆಗ್ತದೆ ಅತ್ತೆ ಮಾಡುವ ಅವಲಕ್ಕಿ. ಚೆನ್ನಾಗಿ ನೀರುಳ್ಳಿ ಫ್ರೈ ಆಗಿದೆ. ಈಗ ಒಗ್ಗರಣೆ ಸೊಪ್ಪು ಹಾಕ್ತಿದ್ದಾರೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಇದು ನೀವಿಷ್ಟು ಮಾಡುವಾಗನೇ ಉಂಟಲ್ಲ, ಇಡೀ ಮನೆ ಫ್ಲೇವರ್ ಬರ್ತದೆ. ಉದ್ದಿನ ಬೇಳೆದು ಮತ್ತು ಇದು ಕರಿ ಲೀವ್ಸ್ ಇದೆಲ್ಲ ಮತ್ತು ಒಣಮೆಣಸು ಎಲ್ಲ ಫ್ರೈ ಆಗೋದು ಉಂಟಲ್ಲ, ಒಳ್ಳೆ ಫ್ಲೇವರ್ ಬರ್ತದೆ, ಇಡೀ ಮನೆ ಫ್ಲೇವರ್ ಬರ್ತದೆ, ಅಷ್ಟು ಚೆನ್ನಾಗಿರ್ತದೆ. ಚೆನ್ನಾಗಿ ಫ್ರೈ ಮಾಡ್ತಿದ್ದಾರೆ. ಈಗ ಇದಕ್ಕೆ ತೆಂಗಿನ ತುರಿ ಹಾಕ್ತಿದ್ದಾರೆ. ತೆಂಗಿನ ತುರಿ ಹಾಕಿ ಕೂಡ ಫ್ರೈ ಮಾಡ್ತಾರೆ. ಸ್ವಲ್ಪ ತೆಂಗಿನ ತುರಿ ಒಂದು ಅರ್ಧ ತೆಂಗಿನಕಾಯಿ ತೆಕ್ಕೊಂಡಿದ್ದಾರೆ, ಅರ್ಧ ಗೆರಟೆ ತೆಂಗಿನ ತುರಿ. ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಿದ್ದಾರೆ. ಹಾಕಿ ಚೆನ್ನಾಗಿ ತೆಂಗಿನಕಾಯಿಯನ್ನು ಅದರಲ್ಲೇ ಉರಿತಿದ್ದಾರೆ. ನೀರುಳ್ಳಿ ಮತ್ತು ತೆಂಗಿನಕಾಯಿ ಎಲ್ಲ ಒಟ್ಟಿಗೆ ಫ್ರೈ ಆಗುವಾಗ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ, ಉದ್ದಿನ ಬೇಳೆ ಎಲ್ಲ. ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ನೀವು ಟ್ರೈ ಮಾಡಲೇಬೇಕು, ಮಾಡಿ ಹೇಳಬೇಕು ಹೇಗೆ ಬಂದಿದೆ ಅಂತ ಹೇಳಿ. ತುಂಬ ಸೂಪರ್ ಆಗ್ತದೆ. ಈ ಅವಲಕ್ಕಿಯನ್ನು ಉಂಟಲ್ಲ, ನೀವು ಮೊಸರು ಜೊತೆ ಬೇಕಿದ್ದರೆ ತಿನ್ಬೋದು, ಒಳ್ಳೆಯದಾಗ್ತದೆ ಮೊಸರು ಜೊತೆ ತಿನ್ನಲಿಕ್ಕೆ. ಈಗ ಫ್ರೈ ಆಗಿದೆ. ಈಗ ಒಂದು ಸಕ್ಕರೆ ಹಾಕ್ತಿದ್ದಾರೆ. ಸಕ್ಕರೆ ನಿಮಗೆ ಸಿಹಿ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ಒಂದು 2 ಟೇಬಲ್ ಸ್ಪೂನ್, 2-2.5 ಟೇಬಲ್ ಸ್ಪೂನ್ ಇರ್ಬೋದು ಸಕ್ಕರೆ ಹಾಕಿರ್ಬೋದು. ಸಿಹಿಗೆ ನೋಡಿ ಹಾಕಿದರೆ ಆಯಿತು, ಸ್ವೀಟ್ ಎಷ್ಟು ಬೇಕು ನೋಡ್ಕೊಂಡು ಹಾಕಿದರೆ ಆಯಿತು. ಸಕ್ಕರೆ ಹಾಕಿದ ಮೇಲೆ ಗ್ಯಾಸ್ ಆಫ್ ಮಾಡಬೇಕು. ಗ್ಯಾಸ್ ಆಫ್ ಮಾಡಿದ ಮೇಲೆ ಅವಲಕ್ಕಿ ಹಾಕಬೇಕು. ಯಾಕಂದರೆ ಇಲ್ಲದ್ರೆ ಅವಲಕ್ಕಿ ಇದಾಗ್ತದೆ, ಅದು ಸಾಫ್ಟ್ ಆಗ್ತದಲ್ಲ. ಅದಕ್ಕೆ ನಿಮಗೆ ಕ್ರಿಸ್ಪಿ ಬೇಕಿದ್ದರೆ ಗ್ಯಾಸ್ ಆಫ್ ಮಾಡಬೇಕು. ಗ್ಯಾಸ್ ಆಫ್ ಮಾಡಿದ ಮೇಲೆ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡಬೇಕು. ನಮ್ಮ ಮನೆಯಲ್ಲಿ ಎಲ್ಲರಿಗೆ ಮಕ್ಕಳಿಗೆ ಸಹ ಇಷ್ಟ, ದೊಡ್ಡವರಿಗೆ ಸಹ ಎಲ್ಲರಿಗೂ ತುಂಬ ಇಷ್ಟ ಈ ಥರ ಅವಲಕ್ಕಿ. ಸಂಜೆ ಚಾಯದ ಜೊತೆ ತುಂಬ ಸೂಪರ್ ಆಗಿರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಆಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ತುಂಬ ಸೂಪರ್ ಆಗ್ತದೆ ಈ ಥರ ಅವಲಕ್ಕಿ. ಸಖತ್ತಾಗಿ ಬಂದಿದೆ ಅವಲಕ್ಕಿ. ಇಷ್ಟು ನಿಮಗೆ ತುಪ್ಪ ಬೇಕಿದ್ದರೆ ತುಪ್ಪ ಕೂಡ ಕೊನೆಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಬೋದು. ತುಪ್ಪದ ಫ್ಲೇವರ್ಸ್ ತುಂಬ ಚೆನ್ನಾಗಿ ಬರ್ತದೆ. ತುಪ್ಪ ಬೇಕಿದ್ದರೆ ತುಪ್ಪ ಹಾಕ್ಬೋದು. ಫಸ್ಟ್ ಒಗ್ಗರಣೆ ಹಾಕುವಾಗ ಕೂಡ
ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಮಿಕ್ಸ್ ಮಾಡಿ ಹಾಕ್ಬೋದು. ಖಾಲಿ ತುಪ್ಪದಲ್ಲಿ ಸಹ ಮಾಡಬಾರ್ದು, ಸ್ವಲ್ಪ ತುಪ್ಪ ಎಣ್ಣೆ ಮಿಕ್ಸ್ ಮಾಡಿದರೆ ಒಳ್ಳೆಯದಾಗ್ತದೆ. ಇಲ್ಲಾಂದರೆ ಕೊನೆಯಲ್ಲಿ ಮಾಡಿ ಎಲ್ಲ ಆದಮೇಲೆ ಕೊನೆಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಬೋದು. ನೋಡಿ, ಈಗ ರೆಡಿಯಾಗಿದೆ ಒಗ್ಗರಣೆ ಅವಲಕ್ಕಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಆಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.